ಆದಿಚುಂಚನಗಿರಿ ಸಂಸ್ಥೆಯ ಶುಭಚಿಂತಕರು, ಸದಾಕಾಲ ಸಂಸ್ಥೆಯ ಏಳ್ಗೆಯನ್ನು ಬಯಸುವ ಧರ್ಮದರ್ಶಿಗಳಾದ ಶ್ರೀ ಡಿ ದೇವರಾಜ್ ರವರನ್ನು ಸಭೆಯನ್ನುದ್ದೇಶಿಸಿ ಮಾತನಾಡಲು ಕೇಳಿಕೊಳ್ಳುತ್ತೇವೆ. ಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ನಮಸ್ಕರಿಸುತ್ತಾ, ಪೂಜ್ಯ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಪಾದಾರವಿಂದದಲ್ಲಿ ನಮಸ್ಕರಿಸುತ್ತಾ, ಎಲ್ರಿಗೂ ನಮಸ್ಕಾರ. ಇಲ್ಲಿ ನಡೆದ ಎಲ್ಲರಿಗೂ ಒಂದು ಅಭಿನಂದನೆಗಳು. ಇವತ್ತು ಇಂದ ನೀವು ಹೊಸ ಜೀವನ ಶುರು ಮಾಡ್ತಾ ಇದ್ದೀರಾ. ಇದಕ್ಕೆ ಕಷ್ಟಪಟ್ಟಂಥ ಆಸ್ಪತ್ರೆ ಸಿಬ್ಬಂದಿ, ಆಸ್ಪತ್ರೆ ಡಾಕ್ಟರ್ಸ್ ಮತ್ತು 40 ವರ್ಷದಿಂದ ಸತತವಾಗಿ ಈ ಕೃತಕ ಕಾಲು ಮತ್ತು ಕೈ ಜೋಡಣೆ ಮಾಡ್ಕೊಂಡ್ಬಂದಿರುವ KMIFನವರು ಇದುವರೆಗೂ ಸುಮಾರು 60,000 ಕೃತಕ ಕಾಲು ಮತ್ತು ಕೈ ಜೋಡಣೆ ಮಾಡಿದ್ದಾರೆ. ಇವತ್ತಿಂದ ಹೊಸ ಜೀವನ ಪ್ರಾರಂಭ ಆಗಿದೆ. ನಿಮಗೆಲ್ಲ ಒಂದು ಸಂದೇಶ ಕೊಡಬೇಕು ಮಠದ ಕಡೆಯಿಂದ ಅಂತ ಅಂದ್ಬಿಟ್ಟು ಶ್ರೀಧರ್ ಹೇಳಿದಾಗೆ ಚುಂಚನಗಿರಿ ಮಠದಿಂದ ಜನಸೇವಾ ನಿರಂತರವಾಗಿ ನಡ್ಕೊಂಡ್ಬರ್ತಾ ಇದೆ. ಈ ದಿನದ ಕಾರ್ಯಕ್ರಮದಲ್ಲಿ ಮಠದ ವತಿಯಿಂದ ಹೇಳಬೇಕು ಅಂದು ಒಂದೇ, ಇದು ನಿಮ್ಮ ಜೀವನದ ಒಂದು ಶಕ್ತಿಶಾಲಿ ಹೊಸ ಆರಂಭ. ನಿಮಗೆ ನೀಡಲಾಗಿರುವ ಕೃತಕ ಕಾಲು ಅಥವಾ ನಿಮ್ಮ ಕೈ ನಿಮ್ಮ ದುರ್ಬಲತೆಯ ಚಿಹ್ನೆಯಲ್ಲ. ದುರ್ಬಲತೆ ಅಂತ ಅಂದ್ಕೊಳ್ಕೋಬೇಡಿ ಇದನ್ನು. ಇದು ನಿಮ್ಮ ಧೈರ್ಯ, ಬದುಕುವ ಇಚ್ಛೆ ಮತ್ತು ಮುಂದೆ ಸಾಗಬೇಕೆಂಬ ದೃಢ ಸಂಕಲ್ಪದ ಚಿಹ್ನೆ. ನೀವು ಅನೇಕರು ಎದುರಿಸಲಾಗದ ಕಷ್ಟಗಳನ್ನು ಎದುರಿಸಿದ್ದೀರಿ. ಇಂದು ನೀವು ಬೇರೆಯವರ ಕರುಣೆಯ ಮೇಲೆ ಬೇರೆಯವರ ಅವಲಂಬಿತರಾಗಿ ಜೀವನ ಮಾಡಬೇಕಾಗಿಲ್ಲ. ಧೈರ್ಯಕ್ಕೆ ಉದಾಹರಣೆಯಾಗಿ ನಿಲ್ಲಬೇಕು. ನೀವು ಅಶಕ್ತರಲ್ಲ, ನೀವು ಮತ್ತೆ ಎದ್ದು ನಿಂತವರು. ನೀವು ಅವಲಂಬಿತರಲ್ಲ, ನೀವು ಧೈರ್ಯದಿಂದ ಮುನ್ನಡೆಯುವವರು. ಈ ಕಾಲು ಮತ್ತು ಕೈ ನಿಮ್ಮ ಭವಿಷ್ಯವನ್ನು, ನಿಮ್ಮ ಆತ್ಮವಿಶ್ವಾಸವನ್ನು ಇನ್ನೂ ಬಲಶಾಲಿ ಮಾಡಬೇಕು. ಮತ್ತು ಜಗತ್ತಿಗೆ ನೀವು ಕೊಡಬೇಕಾದ ಸಂದೇಶ ಏನೆಂದರೆ, ನಾನು ಬಿದ್ದಿದ್ದೆ, ಆದರೆ ಇಂದು ನಿಂತಿದ್ದೇನೆ, ಇನ್ನೂ ಬಲಿಷ್ಠನಾಗಿ ಅಥವಾ ಬಲಿಷ್ಠಳಾಗಿ. ಮುಂದಿನ ದಾರಿಯಲ್ಲಿ ಇನ್ನೂ ಸವಾಲುಗಳಿರಬಹುದು, ಆದರೆ ಈಗ ನೀವು ಹೊಸ ದೃಷ್ಟಿಯಿಂದ, ಹೊಸ ಶಕ್ತಿಯಿಂದ ಕೂಡಿರುವಿರಿ ಮತ್ತು ಬಲವಾದ ಸಮಾಜ ಕಟ್ಟಲು ನೀವುಗಳು ಹೊಸ ಹುಮ್ಮಸ್ಸಿನಿಂದ ಮುಂದೆ ನಡೆಯಿರಿ. ನಿಮ್ಮ ಹೊಸ ಜೀವನ ನಿಮಗೆ ಕಾದಿದೆ. ಈ ರೀತಿಯಾದ ಒಂದು ದೃಢ ಸಂಕಲ್ಪ ಮಾಡಿಕೊಂಡು ನೀವು ಇನ್ಮೇಲೆ ಯಾರ ಮೇಲೆ ಡಿಪೆಂಡ್ ಆಗಬೇಕಾಗಿಲ್ಲ. ಐ ಥಿಂಕ್ ಆ ವಿಡಿಯೋದಲ್ಲಿ ರವಿ ಅಂತ ಯಾರು ಮಾತಾಡ್ತಾಯಿದ್ರು, ನನಗೆ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ, ಹೊಲ ಮಾಡೋಕ್ಕಾಗ್ತಾಯಿಲ್ಲ, ಬಿತ್ತನೆ ಮಾಡೋಕ್ಕಾಗ್ತಾಯಿಲ್ಲ, ಬೇಸಾಯ ಮಾಡೋಕ್ಕಾಗ್ತಾಯಿಲ್ಲ ಅಂತ. ಇನ್ಮೇಲೆ ಅವ್ರು ಮಾಡ್ಕೋಬೋದು. ಅಂದರೆ ಯಾರ ಮೇಲೂ ಡಿಪೆಂಡ್ ಆಗಬೇಕಾಗಿಲ್ಲ. ನಿಮ್ಮ ಒಂದೊಂದು ಕಾರ್ಯಕ್ಷಮತೆಯಲ್ಲಿ ನೀವೇ ಮಾಡಬೇಕಾದಂಥ ಕೆಲಸಗಳು ಈ ದೊಡ್ಡ ಸಮಾಜವನ್ನು ಕಟ್ಟುವ ಶಕ್ತಿ ಆಗುತ್ತೆ. ಅದರಲ್ಲೂ ಇನ್ನು ಮುಂದೆ ನೀವು ಭಾಗಿಯಾಗ್ತೀರಿ ಅಂತ ನಾನು ನಂಬ್ಕೊಂಡಿದ್ದೀನಿ. ಆದಿಚುಂಚನಗಿರಿ ವತಿಯಿಂದ ಒಂದು ಹೇಳಬೇಕು ಅಂತ ಬಯಸ್ತಾ ಇದ್ದೀನಿ. ಜನವರಿ 18 ಗುರೂಜಿಯವರ ಹುಟ್ಟುಹಬ್ಬ. ಪ್ರತಿ ವರ್ಷ ಇನ್ನು ಮುಂದೆ ಅವರ ಹುಟ್ಟುಹಬ್ಬದ ಅಂಗವಾಗಿ ಕೃತಕ ಮೊಣಕಾಲು ಜೋಡಣೆ ಉಚಿತವಾಗಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ನಿರ್ಮಲಾನಂದ ಸ್ವಾಮೀಜಿಯವರ ದಿವ್ಯ ದೀಕ್ಷೆ ನಿನ್ನೆ ಆಗಿತ್ತು. ಅದರ ಅಂಗವಾಗಿ ಇನ್ನು ಮುಂದೆ ವರ್ಷವೂ ಈ ಕೃತಕ ಕೈಕಾಲು ಜೋಡಣೆ ಉಚಿತವಾಗಿ ಮಾಡಬೇಕು ಅಂತ ಅನೌನ್ಸ್ ಮಾಡ್ತಾಯಿದ್ದೀವಿ. ಜೈ ಶ್ರೀ ಗುರುದೇವ್.